ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರು ರಾಜಾಜಿನಗರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಮೇಡಮ್ 25/3/2005. ಓಕೆ. ಸಂಜೆ 4:03-9. ಅವ್ರ ಹೆಸರು? ಪವಿತ್ರ ಅಂತ ಮೇಡಮ್. ರಾಶಿ ನಕ್ಷತ್ರ ಹೇಳಿ. ವೃಶ್ಚಿಕ ರಾಶಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಏನಾಗಬೇಕು ಪವಿತ್ರ ಅವರು? ಮಗಳಲ್ವಾ? ಮಗಳು ಸರ್. 25/3/2005. ಹೌದು ಸರ್. ಹೇಳಿ, ಪ್ರಶ್ನೆ ಏನು? ಅದೇ ಪ್ರಶ್ನೆ, ಅವರು ವಿದ್ಯಾಭ್ಯಾಸದ್ದು ಗುರುಜಿ ಮುಂದೆ. ವಿದ್ಯಾಭ್ಯಾಸದ ಪ್ರಕಾರವಾಗಿ ಕೇಳ್ತಾ ಇದ್ದೀರಾ? ಹೌದು ಗುರುಜಿ. ಪವಿತ್ರ ವಿದ್ಯಾಭ್ಯಾಸ ವಿಷಯದಲ್ಲಿ ಪವಿತ್ರ ಅನ್ನೋದಕ್ಕೆ ಇವಾಗ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಬಟ್ ಬಲವಂತ ಮಾಡಬೇಡಿ. ಯಾವ ವಿಷಯದಲ್ಲೂ, ಯಾವ ಸಬ್ಜೆಕ್ಟ್ನಲ್ಲೂ ಕೂಡ ಬಲವಂತ ಮಾಡೋಕ್ಕೆ ಹೋಗಬೇಡಿ. ಆ ಅಮ್ಮನಿಗೆ, ಮಗುವಿಗೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ಜ್ಞಾನ ಅನ್ನೋದು ಐತೆ. ಬಟ್ ಏನಪ್ಪ ಅಂತಂದರೆ ಮೆಮೊರಿ ಪವರ್ ಅಂತ ಹೇಳ್ತೀವಲ್ಲ, ಅದು ಎಷ್ಟೇ ಓದಿದ್ರೂ ಕೂಡ ತನ್ನಲ್ಲಿ ಉಳ್ಕೊಳ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಬಟ್ ಯಾವುದು ವಿಶೇಷವಾಗಿ ಯಾವ ಸಬ್ಜೆಕ್ಟಲ್ಲೇನೂ ಕೂಡ ಉನ್ನತವಾದ ಸ್ಥಾನ ಅಂತಂದರೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಸ್ವಲ್ಪ ತಾಸು ಕೊಡಿ, ಪ್ರಪೋಸ್ ಮಾಡಿ ಅಂತಂದರೆ ಅದಕ್ಕೆ ನೀವು ಬಲ ಕೊಡಿ ಜಾಸ್ತಿ ಹೆಚ್ಚು. ಒಂದು. ಎರಡನೇದಾಗಿ, ಉನ್ನತವಾದ ಸ್ಥಾನಮಾನ ವಿದ್ಯಾಭ್ಯಾಸದಲ್ಲಿ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಪ್ರತಿದಿನವೂ ಕೂಡ ತುಳಸಿ ಗಿಡ ಇದ್ದರೆ, ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿನ ಆ ಬುಡದಲ್ಲಿ ಇದ್ದಂತಹ ಮಣ್ಣನ್ನು ಪ್ರತಿದಿನ ಆ ಮಗು ಉಂಗುರ ಬೆರಳಿಂದ ಅಣೆಗಿಟ್ಕೊಳ್ಳೋದಕ್ಕೆ ಹೇಳಿ. ಇದನ್ನು ಸರ್ವೇ ಸಾಮಾನ್ಯವಾಗಿ 27 ದಿನಗಳು ಮಾಡೋದಕ್ಕೆ ಹೇಳಿ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತದೆ. ಆ ಜ್ಞಾನ ಅನ್ನುವಂಥದ್ದು ಯಾವುದು ಮೆಮೊರಿ ಲಾಸ್ ಆಗ್ತಾ ಇದೆಯೋ, ಯಾವ ಸಬ್ಜೆಕ್ಟಲ್ಲಿ ಆಗ್ತಾ ಇದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಉಪಯೋಗ ಆಗುತ್ತದೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಪಂಚಾಕ್ಷರಯ್ಯ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ನಮಸ್ತೆ ಮಾಡಿದ್ದೀರಾ? ಮೇಡಮ್, ನಾವು ಭದ್ರಾವತಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. 7/5/1962 ಇಸ್ವಿ. ಓಕೆ. ಕನ್ಯಾ ರಾಶಿ, ಚಿತ್ರ ನಕ್ಷತ್ರ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಪಂಚಾಕ್ಷರಯ್ಯ, ವಿಶೇಷವಾದ ಹೆಸರು ಮತ್ತು ಗೌರವ ಸ್ಥಾನಮಾನ. ಹೇಳಿ, ಪ್ರಶ್ನೆ ಏನು? ಆರೋಗ್ಯ ಸಮಸ್ಯೆ, ಹಣಕಾಸಿನ ತೊಂದರೆ, ಸತಿಪತಿ ಕಲಹ. ನಿಮ್ಮ ಹೆಸರಿನಲ್ಲೇ ಪಂಚಾಕ್ಷರಯ್ಯ ಅನ್ನೋದಕ್ಕೆ ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಾ? ನಿಮ್ಮ ಮನೆ ಕುಟುಂಬಕ್ಕಾಗಲಿ ನಿಮಗಾಗಲಿ ಏನು ಮಾಡ್ತಾ ಇದ್ದೀರಾ? ಎಲ್ಲವನ್ನೂ ಕೂಡ ನಷ್ಟ ವಿಚಾರ ಹೇಳೋದು ಕೇಳಿ. ಎಲ್ಲವನ್ನೂ ಕೂಡ ನಷ್ಟ ವಿಚಾರದಲ್ಲಿ, ಅಂದರೆ ನೀವೇನು ಮಾಡಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಸ್ವಯಂ ಜ್ಞಾನ, ನಿಮ್ಮ ಸ್ವಯಂ ಬುದ್ಧಿ ಅನ್ನುವಂಥದ್ದು ನೀವೇ, ನಿಮ್ಮ ಧೈರ್ಯವನ್ನು ನೀವೇ ನಂಬುತ್ತಾ ಇಲ್ಲ. ಯಾಕಂತಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳಿಗಿಂತಲೂ ಕೂಡ ಬೇರೆಯವ್ರನ್ನ ಮಾತುಗಳನ್ನ ನಂಬುವಂಥದ್ದು ಜಾಸ್ತಿ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.